ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ನಿನ್ನೆ ಪೇಪರ್ ಕಟ್ಟಿಂಗಲ್ಲಿ ನಿಮಗೆ ಪಫ್ ಸ್ಲೀವ್ ಸಿಂಪಲ್ಲಾಗಿ ಯಾವ ರೀತಿ ಹೊಲಿದಂತ ತೋರಿಸಿದ್ದೀನಿ. ಸೊ ನೋಡಿ, ಇದು ಪೇಪರು ನಾನಿಲ್ಲಿ ಬಟನಲ್ಲಿ ಕಟ್ ಮಾಡಿದ್ದೀನಿ. ಬಟನಲ್ಲಿ ಕಟ್ ಮಾಡಿರೋವಾಗ ನಾನಿಲ್ಲಿ ಫ್ರಂಟ್ದು ಶೇಪ್ ತೆಗೆದಿಲ್ಲ ಫ್ರೆಂಡ್ಸ್, ಓನ್ಲಿ ಬ್ಯಾಕ್ ಸೈಡ್ ಮಾತ್ರನೇ ಇದೆ. ಫ್ರಂಟ್ ಶೇಪು ಯಾಕೆ ತೆಗೆದಿಲ್ಲ ಅಂದರೆ, ಈಗ ಹೊಸ್ದಾಗಿ ಹೊಲಿಯೋರು ನಮಗೆ ಆಗಲಿ ಕನ್ಫ್ಯೂಸ್ ಆಗೋಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಶೇಪ್ ತೆಗೆದಿಲ್ಲ. ಈಗ ಇಲ್ಲಿ ನೋಡಿ, ಪಫ್ ಸ್ಲೀವಿಗೆ ನಾನು ಹೇಳ್ದಲ್ಲ ಯು ಶೇಪಾಗಿ ಕಟ್ ಮಾಡಬೇಕಂತ. ನೋಡಿ, ಇಲ್ಲಿ ಯು ಶೇಪ್ ಇದೆ, ಕಾಣ್ತಾ ಇದೆಯಾ? ಯು ಶೇಪಾಗಿ ನಿಮಗೆ ಇಲ್ಲಿ ಯು ಶೇಪಾಗಿದೆ. ನಾವು ವಿ ಶೇಪಾಗೆಲ್ಲ ಕಟ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ನಾವಿಲ್ಲಿ ಯು ಶೇಪಾಗಿ ಕಟ್ ಮಾಡ್ಕೋಬೇಕು. ಯು ಶೇಪಾಗಿ ಕಟ್ ಮಾಡಿ ಈಗ ಇಲ್ಲಿ ನೋಡಿ, ಇಲ್ಲಿ ನಮಗೆ ಒಂದು ನಾಚ್ ಹಾಕೋಬೇಕು. ಎಲ್ಲಿ ನಾಚ್ ಹಾಕೋಬೇಕಂದ್ರೆ ಯು ಶೇಪು ಎರಡು ಸೆಂಟ್ರಿಗೆ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ಚಿಕ್ಕದಾಗಿ ಈ ಥರ ಒಂದು ನಾಚ್ ಹಾಕೊಳ್ಳಿ. ಏನಕ್ಕೆ ನಾಚ್ ಹಾಕ್ಬೇಕಂದ್ರೆ ನಮಗಿಲ್ಲಿ ಫುಲ್ಲೇಗಿದು ಮಾರ್ಕಿಂಗ್. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿ. ಯಾವ ರೀತಿ ಅದು ನಾವು ಪಫ್ ಬ್ಲೌಸ್ ಹೊಲಿಯೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇದು ಪ್ಲೈನ್ ಬ್ಲೌಸ್ದು, ಲೈನಿಂಗ್ ಬ್ಲೌಸ್ ಅಲ್ಲ ಫ್ರೆಂಡ್ಸ್, ಇದು ಪ್ಲೈನ್ ಬ್ಲೌಸ್ದು ಯಾವ ರೀತಿ ಹೊಲಿಯೋದು ಅಂತ ನಿಮಗೆ ನಾನೀಗ ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಾ? ಝೂಮ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ ನಾವು ಮಾರ್ಕಿಂಗ್ ಮಾಡಿರೋದು ನೋಡಿ, ಇಲ್ಲಿದೆ ಮಾರ್ಕಿಂಗ್ ಮಾಡಿರೋದು. ಅಲ್ಲಿಗೆ ನಾವು ಈ ರೀತಿಯಾಗಿ ನಾವು ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಹತ್ರ ಇಟ್ಟೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾವಿಲ್ಲಿ ಒಂದು ಸೂಜಿ ಇಲ್ಲ ನಾವು ಥ್ರೆಡ್ ರಿಮೂವರ್ ಇರುತ್ತಲ್ಲ, ಆ ಪಿನ್ನನ್ನಾದರೂ ತಗೋಬೋದು. ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾವು ಫೋಲ್ಡ್ ಮಾಡಿ ಇಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಒಂದು ಸೈಡು ಸೀದಾ ಬಂದರೆ ಇನ್ನೊಂದು ಸೈಡು ನಮಗೆ ಉಲ್ಟಾ ಆಗಿ ಅದು ಬರಬೇಕು. ಇದು ಸೆಂಟ್ರ್ ಮಾರ್ಕಿಂಗ್ ಫ್ರೆಂಡ್ಸ್. ಇಲ್ಲಿ ಸೆಂಟ್ರಿಗೆ ನಾವಿಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಉದ್ದಕ್ಕೆ ಈ ರೀತಿ ಲೈನ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಅದು ಗೊತ್ತಾಗತ್ತೆ. ಅದು ಸೆಂಟ್ರಿಗೆ ಎಂಡ್ ಆಗಿದೆ. ಈಗ ಅದಾದಮೇಲೆ ಈ ಕಡೆ ರಿವರ್ಸಾಗಿ ನಾವು ಇದನ್ನು ಫ್ಲಿಟ್ನ ಹಿಡ್ಕೋಬೇಕು ರಿವರ್ಸಲ್ಲಿ. ನಾನು ತುಂಬ ನಿಧಾನವಾಗಿ ನಿಮ್ಗೆ ಅರ್ಥ ಆಗೋ ಥರನೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು, ಕ್ಲೀನಾಗಿ ಅರ್ಥ ಮಾಡಿಕೊಂಡು ನೀವು ಹೊಲ್ಕೊಳ್ಳಿ. ನೋಡಿ, ನಾನು ವೈಟ್ ದಾರನೇ ಹಾಕಿದ್ದೀನಿ, ಕಾಣ್ತಾ ಇರ್ಬೋದು ಮೋಸ್ಟ್ಲಿ ನಾನು ಯಾವ ರೀತಿ ಹಾಕಿದ್ದೀನಿ ಅಂತ. ನೋಡಿ, ಈ ರೀತಿಯಾಗಿ ನಮಗೆ ಪಫ್ ಸ್ಲೀವ್ ಅನ್ನೋದು ಬರುತ್ತೆ. ಈಗ ನೋಡಿ, ಇದು ಸೀದಾ, ಇದು ಬಂದು ನಮಗೆ ಉಲ್ಟಾ ಫ್ರೆಂಡ್ಸ್. ಇದು ನಮಗೆ ಸೀದಾ ಪಫ್ ಸ್ಲೀವ್. ಈ ರೀತಿ ನಾವು ಹೊಲಿದ್ರೆ, ಈ ರೀತಿ ಹಾಕೊಂಡ್ರೆ ಪಫ್ ಸ್ಲೀವ್ ನಮಗೆ ಈ ಥರ ಪಫ್ಫಾಗಿ ನಮಗೆ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಇದು ಇನ್ನೊಂದು ಹೊಲಿದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅದನ್ನು ಇಲ್ಲಿ ನಾವು ಮಾರ್ಕ್ ಮಾಡಿರುತ್ತವ ಇಲ್ಲಿ ತಗೊಂಡು ಈ ರೀತಿಯಾಗಿ ಫ್ಲೀಟ್ ಹಿಡ್ಕೋಬೇಕು. ಚಿಕ್ಕ ಚಿಕ್ಕದ ಫ್ಲೀಟು ಇಲ್ಲ, ನಮ್ಗೆ ಚಿಕ್ಕ ಚಿಕ್ಕದು ಬರೋಲ್ಲ, ನಾವು ದೊಡ್ಡದೇ ಹಿಡ್ಕೋಬೋದು ಅಂದರೆ ಆರಾಮಾಗಿ ದೊಡ್ಡದು ಕೂಡ ಹಿಡ್ಕೋಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ.
ಅಂದರೆ ಚಿಕ್ಕ ಫ್ಲೀಟ್ ಹಿಡ್ಕೊಂಡ್ರೆ ನಮಗೆ ಜಾಸ್ತಿ ನೆರಿಗೆ ಬೀಳುತ್ತೆ. ಸೊ ನಮಗೊಂದು ಲುಕ್ಕಾಗಿ ಕಾಣುತ್ತೆ ಫ್ರೆಂಡ್ಸ್, ಅಷ್ಟೇ. ಅದಕ್ಕೋಸ್ಕರನೇ ಬೇರೆ ಏನಿಲ್ಲ. ಈ ರೀತಿ ಸೆಂಟ್ರಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೆಂಟ್ರದಾದಮೇಲೆ ಇದು ಈ ಕಡೆ ಫ್ಲೀಟ್ ಹಿಡಿಬೇಕು. ಆಪೋಸಿಟಾಗಿ ಫ್ಲೀಟ್ ಹಿಡ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ, ನಾವು ಏನು ಮಾರ್ಕ್ ಮಾಡಿದ್ದೀವೋ ಅಲ್ಲಿಗೆ ಅದು ಕರೆಕ್ಟಾಗಿ ನಮಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. ಅದು ನೋಡಿ, ಇದು ನಮಗೆ ಮಾರ್ಕ್. ಇಲ್ಲಿ ನೋಡಿ ಫ್ಲೀಟ್ ಎಷ್ಟು ಚೆನ್ನಾಗಿ ನಮಗೆ ಫ್ಲೀಟ್ ಬಂದು ಕೂತಿದೆ ನೋಡಿ. ಒಂದು ರೈಟ್ ಸೈಡ್, ಒಂದು ಲೆಫ್ಟ್ ಸೈಡ್ ಫ್ರೆಂಡ್ಸ್. ಇಲ್ಲಿ ನೋಡಿ ಕಾಣ್ತಾ ಇದೆಯಾ? ಒಂದು ರೈಟ್ ಸೈಡು, ಒಂದು ಲೆಫ್ಟ್ ಸೈಡು. ಈಗ ನಾವು ಈ ಸೈಡ್ ಒಂದು ರೈಟು ಒಂದು ಲೆಫ್ಟ್ ಇದೆಯಲ್ಲ ಫ್ರೆಂಡ್ಸ್. ಈಗ ಇಲ್ಲಿ ಏನು ಮಾಡಬೇಕಂದ್ರೆ ಅರ್ಧ ಇಂಚಿಗೆ ನೋಡಿ, ಅರ್ಧ ಇಂಚಿಗೆ ನಾವು ಈ ರೀತಿ ಒಂದು ಲೈನ್ ಹಾಕಿ ಇದು ಎಲ್ಲಿ ಇದೆಯೋ, ಈಗ ನಾವು ಫ್ಲೀಟಲ್ಲಿ ಮಾರ್ಕ್ ಮಾಡಿ ಪಫ್ ಹೊಲ್ದಿದ್ದೀವಲ್ಲ, ಅಲ್ಲಿಂದ ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಅರ್ಧ ಇಂಚಿಗೆ ಒಂದು ಇದೆಲ್ಲಿಗ ಜಾಯಿಂಟ್ ಆಗಿರುತ್ತಲ್ಲ ನೋಡಿ, ಇದೆಲ್ಲಿಗೆ ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ, ಇಷ್ಟಕ್ಕೆ ನಾವಿಲ್ಲಿ ಫ್ರಂಟ್ದು ಶೇಪ್ ಅನ್ನೋದು ತಗೋಬೇಕು. ಅದು ಒಂದನ್ನು ಮಾತ್ರನೇ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. 2 ಬಟನಲ್ಲ, ಒಂದು ಬಟನ್ ಮಾತ್ರ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಇಷ್ಟು ನಮಗೆ ಶೇಪ್ ತೆಗೆದು ಆರಾಮಾಗಿ ನಮಗೆ ಪಫ್ ಸ್ಲೀವ್ ಹೊಲ್ದಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಆ ಕಡೆದು ರೈಟ್ ಲೆಫ್ಟ್ ಕನ್ಫ್ಯೂಸ್ ಆಗುತ್ತೆ ಅಂದರೆ ಕನ್ಫ್ಯೂಸ್ ಬೇಡ. ಈ ರೀತಿ ಹೊಲ್ಕೊಂಡ್ರೆ ನಮಗೆ ಯಾವ ರೀತಿ ಕನ್ಫ್ಯೂಷನ್ ಕೂಡ ಆಗೋದಿಲ್ಲ ಫ್ರೆಂಡ್. ಈಗ ಹೊಸ್ದಾಗಿ ಕಲಿತಾ ಇರೋರು ಈ ರೀತಿ ನಾವು ಕಟ್ ಮಾಡಿಕೊಂಡು ಹೊಲ್ಕೊಬೋದು ಫ್ರೆಂಡ್ಸ್. ಇದನ್ನು ಬ್ಲೌಸ್ ಪೀಸ್ ಕಟ್ ಮಾಡಿಲ್ಲ, ನಿಮಗೋಸ್ಕರ ನಾನು ಇದನ್ನು ಪಫ್ ಸ್ಲೀವ್ ಹೊಲಿಯೋದು ಹೇಗೆ ಅಂತ ನಾನಿಲ್ಲಿ ನೋಡಿ. ಸೂಪರಾಗಿ ಪಫ್ ಅನ್ನೋದು ನಮಗೆ ಹಾಕ್ಕೊಂಡಾಗ ತುಂಬಾ ಕ್ಲೀನಾಗಿ ನಮಗೆ ಕೂತ್ಕೊಳ್ಳುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ. ಹೊಸಬ್ರು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ನೀವು ಕೂಡ ಸಿಂಪಲ್ ಬ್ಲೌಸ್ ಕಲಿಬೇಕಾದ್ರೆ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಅಲ್ಲಿ ಪಾರ್ಟ್ 1ಇಂದ ಇದು ಪಾರ್ಟ್ 18 ಆಗಿದೆ. ಅಲ್ಲಿವರೆಗೂ ನಿಮಗೆ ನಾನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ನಿಧಾನವಾಗಿ ಅರ್ಥ ಆಗೋ ಥರ ಹೇಳಿದ್ದೀನಿ. ನೀವು ಬ್ಲೌಸ್ ನೀವು ಹೊಲ್ದು ಹಾಕ್ಕೊಳ್ಳಿ, ಅದ್ರ ಖುಷಿನೇ ಬೇರೆ. ಓಕೆನಾ? ಟೇಕ್ ಕೇರ್, ಬಾಯ್ ಬಾಯ್.